ಇವತ್ತು ನಾವು ಮಾತಾಡ್ತಾ ಇರೋದು ಬೆಸ್ಟ್ ಇವಿ ಕಾರ್ ನಮ್ಮ ಬೆಂಗಳೂರು ಸಿಟಿ ಟ್ರಾಫಿಕ್ಗೆ ಹೋಗುತ್ತಾ. ಹಾಗಿದ್ರೆ ನಮ್ಮ ಬೆಂಗಳೂರು ಸಿಟಿ ಟ್ರಾಫಿಕಲ್ಲಿ ನಾನು ಪ್ರತಿದಿನ ಕಾರಲ್ಲಿ ಓಡಾಡ್ತಾ ಇದ್ದೀನಿ ಸರ್, ನನಗೆ ಪೆಟ್ರೋಲ್ಗೆ ಸುಮಾರು 6,000-7,000 ಖರ್ಚಾಗ್ತಾ ಇದೆ. ಹಾಗಿದ್ರೆ ಇವಿ ಒಂದು ಬೆಸ್ಟ್ ಆಪ್ಷನ್ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇವಿ ಇಸ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ಮ ಬಜೆಟ್ ತಕ್ಕ ಹಾಗೆ ಒಂದು ಬೆಸ್ಟ್ ಇವಿ ಕಾರ್ ಇದೆಯಾ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಹಾಗಿದ್ರೆ ರಿಯಲ್ ರೇಂಜ್ ಎಷ್ಟು ಸಿಗುತ್ತೆ, ಚಾರ್ಜಿಂಗ್ ಸ್ಟೇಷನ್ಗಳು ಇದಾವ, ಸಿಗುತ್ತಾ ಅಂತೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಕೊಂಡಿರುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ನಿಮಗೆ ಬೆಸ್ಟ್ ಆಗಿರುವಂತಹ ಇವಿ ಕಾರ್ ಯಾವುದು, ಅದ್ರ ಜೊತೆಗೆ ನಿಮ್ಗೆ ಯಾಕದು ಬೆಸ್ಟ್ ಇವಿ ಕಾರ್ ಅಂತ ಅನ್ನೋದು ಕೂಡ ಈ ವಿಡಿಯೋ ನಾನು ತಿಳಿಸ್ತಾ ಹೋಗ್ತಿರ್ತೀನಿ. ದಿಸ್ ಇಸ್ ಬಾಸ್ ವಾಲಾ ಡೈಲಿ, ನಾನು ಚಂದನ್. ಇವಿ ಇಸ್ ದ ಪರ್ಫೆಕ್ಟ್ ಕಾರ್ ಫಾರ್ ಬೆಂಗಳೂರು. ಯಾಕೆ ಅಂತಂದ್ರೆ ಇಲ್ಲಿ ಒಂದೊಂದೇ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೋಡಿ. ನಿಮಗೆ ಹೆವಿ ಟ್ರಾಫಿಕ್ ಅಲ್ಲಿ ಇವಿ ನಿಮಗೆ ಒಂದು ದುಡ್ಡನ್ನು ಸೇವ್ ಮಾಡಿಕೊಡುತ್ತೆ. ಮತ್ತೆ ಸ್ಮೂತ್ ಆಗಿ ಆಟೋಮೆಟಿಕ್ ಡ್ರೈವ್, ನೀವು ಯಾವುದೇ ಕೂಡ ಮ್ಯಾನ್ಯುಯಲ್ ಆಗಿ ಗೇರ್ ಶಿಫ್ಟ್ ಮಾಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಆಟೋಮೆಟಿಕ್ ಆಗಿರೋದ್ರಿಂದ ಇನ್ನೂ ಸ್ಮೂತ್ ಆಗಿ ಗಾಡಿ ಓಡುತ್ತೆ. ಇನ್ನು ಮೂರನೇ ಪಾಯಿಂಟು, ಇವತ್ತಿನ ಪೆಟ್ರೋಲ್ ಬೆಲೆ ಬಂದು 105 ರೂಪಾಯಿವರೆಗೂ ಇದೆ. ಅದೇ ಇವಿ ನಿಮಗೆ ಪರ್ ಕಿಲೋಮೀಟರ್ ಕೇವಲ 1 ರೂಪಾಯಿ ಚಾರ್ಜ್ ಆಗುತ್ತೆ. ಅಷ್ಟೇ ಯಾಕ್ರಿ, ಸಾವಿರಾರು ಗಟ್ಟಲೆ ನಿಮಗೆ ಚಾರ್ಜಿಂಗ್ ಸ್ಟೇಷನ್ ಇದೆ ಬೆಂಗಳೂರಲ್ಲಿ, ನೀವು ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಕೋಬೋದು. ನಿಮಗೆ ಬೆಸ್ಕಾಮಲ್ಲಿ ಕೂಡ ಇದೆ, ಫಾಸ್ಟ್ ಚಾರ್ಜಿಂಗ್ ಕೂಡ ಆಗುತ್ತೆ, ಮನೇಲೂ ಕೂಡ ಚಾರ್ಜ್ ಮಾಡ್ಕೋಬೋದು. ನಿಮಗೆ ಸೂಪರ್ ಕನ್ವೀನಿಯೆಂಟ್ ಆಗಿದೆ. ಆಮೇಲೆ ಇನ್ನು ಮುಖ್ಯವಾಗಿ ಎಲ್ಲೋ ಕೂಡ ನಾಯ್ಸ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಅಥವಾ ಒಂದು ಡೀಸೆಲ್ ಕಾರ್ ತಗೊಂಡ್ರೆ ಹೊಗೆ ಅಂತಾರೆ, ಪೆಟ್ರೋಲ್ ಕಾರ್ ತಗೊಂಡ್ರೆ ಮೇಂಟೆನೆನ್ಸು ಅಂತಾರೆ. ಬಟ್ ಇವಿ ಇಸ್ ವೆರಿ ಸೈಲೆಂಟ್ ಆ್ಯಂಡ್ ಇಕೋ ಫ್ರೆಂಡ್ಲಿ ಅಂತ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಟಾಪ್ 3 ಬೆಸ್ಟ್ ಇವಿ ಕಾರ್ಸ್ ಯಾವುದು ಅಂತ ನೋಡೋಣ. ಇನ್ನು ಮೊದಲನೇದಾಗಿ ಬರುತ್ತೆ ಬೆಸ್ಟ್ ಓವರ್ ಆಲ್ ಫಾರ್ ಸಿಟಿ. ನಮ್ಮ ಬೆಂಗಳೂರಿಗೆ ಬೆಸ್ಟ್ ಕಾರ್ ಅಂತಂದ್ರೆ ಇವಿಯಲ್ಲಿ ಸದ್ಯದ ನಿಮ್ಮ ಫಸ್ಟ್ ಬಜೆಟ್ ನಲ್ಲಿ ಟಾಟಾ ಪಂಚ್ ಇವಿ. ಇದರ ಸ್ಪೆಷಾಲಿಟಿ ಏನು, ಇದರದ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ವೈಟ್ ಫೀಲ್ಡ್ ಇಂದ ಎಲೆಕ್ಟ್ರಾನಿಸಿಟಿ ಓಡಾಡ್ತಿದ್ರ ಅಂದ್ರೆ ಪೆಟ್ರೋಲ್ ಎಷ್ಟು ಖರ್ಚಾಗಬಹುದು, ಜೊತೆಗೆ ಇನ್ನು ಇವಿಯಲ್ಲಿ ಓಡಾಡಿದ್ರೆ ಎಷ್ಟು ಖರ್ಚಾಗಬಹುದು ಅಂತ ಕೂಡ ಒಂದು ಸಣ್ಣ ಎಕ್ಸಾಂಪಲ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿರ್ತೀನಿ. ಮೊದಲನೇದಾಗಿ ಟಾಟಾ ಪಂಚ್ ಇವಿಯಲ್ಲಿ ನೀವು ಗಮನಿಸೋದಾಯ್ತು ಅಂದ್ರೆ ಪ್ರೈಸ್ ಬಂದು ಅಪ್ರಾಕ್ಸಿಮೇಟ್ 11 lakhs ಇಂದ ಹಿಡಿದು 14 lakhs ವರೆಗೂ ಬರಬಹುದು. ಅದ ಬ್ಯಾಟರಿ ಆಪ್ಷನ್ ಅಂತ ನೀವು ನೋಡೋದಾಯ್ತು ಅಂದ್ರೆ ಸ್ಟ್ಯಾಂಡರ್ಡ್ ರೇಂಜ್ ಬಂದು 25 ಕಿಲೋವ್ಯಾಟ್ ಬರುತ್ತೆ. ಇನ್ನ ರಿಯಲ್ ರೇಂಜ್ ಫಾರ್ ಬೆಂಗಳೂರು ಎಷ್ಟು ಕೊಡಬಹುದು ಅನ್ನೋ ಗೆಸ್ ಅನ್ನೋದು ಇದ್ರೆ ಇಲ್ಲಿ ನೋಡಿ. ಇನ್ನು ಸ್ಟ್ಯಾಂಡರ್ಡ್ ರೇಂಜ್ ಬಂದು ನಿಮಗೆ ಸಿಟಿಲಿ ತಗೊಂಡ್ರೆ 200 ಕಿಲೋಮೀಟರ್ ಹಿಡಿದು 220 ಕಿಲೋಮೀಟರ್ ಬರುತ್ತೆ. ಅದೇ ನಿಮಗೆ ಲಾಂಗ್ ರೇಂಜ್ ಅಂತ ಬಂದ್ರೆ 260 ಕಿಲೋಮೀಟರ್ ಹಿಡಿದು 280 ಕಿಲೋಮೀಟರ್ ವರೆಗೂ ಬರುತ್ತೆ ಒಂದು ಲಾಂಗ್ ರೇಂಜ್ ಅಲ್ಲಿ. ಇನ್ನು ಹಾಗಿದ್ರೆ ಈ ಟಾಟಾ ಪಂಚ್ ನ ಚಾರ್ಜಿಂಗ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಎಸ್, ನೀವು ಇಲ್ಲಿ ಚಾರ್ಜಿಂಗ್ ನೋಡಿದ್ರೆ ಮನೇಲಿ ಏನಾದ್ರು ನೀವೇನೋ ಚಾರ್ಜ್ ಆಗ್ತಾರೆ ಅಂದರೆ 7.2 ಕಿಲೋವ್ಯಾಟ್ನಲ್ಲಿ 0 to 100% ಆಗೋದಕ್ಕೆ 5 ರಿಂದ 6 ಗಂಟೆ ಬೇಕಾಗುತ್ತೆ. ಅದೇ ನೀವಾದ್ರು ಫಾಸ್ಟ್ ಚಾರ್ಜಿಂಗ್ ಯಾರು ಮಾಡ್ತೀರಾ ಅಂದರೆ 20% ಇಂದ 80% ಆಗೋದಕ್ಕೆ ಕೇವಲ 55 ನಿಮಿಷ ತಗೊಳುತ್ತೆ ಅಷ್ಟೇ. ಓಕೆ, ನಾನು ಹೇಳಿರೋ ಹಾಗೆ ಆಲ್ರೆಡಿ ರಿಯಲ್ ಲೈಫ್ ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ವೈಟ್ ಫೀಲ್ಡ್ ಇಂದ ಎಲೆಕ್ಟ್ರಾನಿಸಿಟಿ ಓಡಾಡಬೇಕು ಅಂದರೆ ಮಿನಿಮಮ್ ಅಂದ್ರೆ ಅಪ್ ಅಂಡ್ ಡೌನ್ ಬಂದು 40 ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಇನ್ಕ್ಲೂಡಿಂಗ್ ಟ್ರಾಫಿಕ್ ಎಲ್ಲವೂ ಸೇರಿ ನಾನು ಹೇಳ್ತಾ ಇದ್ದೀನಿ 40 ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅದೇ ನೀವೇನಾದ್ರು ಡೈಲಿ ಇವಿ ಅಲ್ಲಿ ಒಂದು ಲಾಂಗ್ ರೇಂಜ್ ತಗೊಳ್ತೀರಾ ಅಂದ್ರೆ 270 ಕಿಲೋಮೀಟರ್ ಒಂದು ರಿಯಲ್ ರೇಂಜ್ ಅನ್ನು ತಗೊಳ್ತೀರಾ ಅಂತ ಗಾಡಿ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್. ಸೊ ಒಂದು ಫುಲ್ ಚಾರ್ಜ್ಗೆ ನಿಮಗೆ 6 ದಿನಗಳ ಕಾಲ ನೀವು ಓಡಾಡಬಹುದು. ಅದೇ ನೀವೇನಾದ್ರೂ ಪೆಟ್ರೋಲ್ ಗಾಡಿ ಓಡಾಡ್ತೀರಾ ಅಂದ್ರೆ 6,000 ರೂಪಾಯಿಗಿನ ಜಾಸ್ತಿ ನೀವು ಅಮೌಂಟ್ ಅನ್ನು ಕೊಡಬೇಕಾಗುತ್ತೆ ಪೆಟ್ರೋಲ್ಗೆ. ಅದೇ ನೀವೇನಾದ್ರೂ ಇದೇ ಟಾಟಾ ಪಂಚ್ ನ ಇವಿ ಕಾರ್ನ ಚಾರ್ಜಿಂಗ್ ಮನೇಲಿ ಚಾರ್ಜಿಂಗ್ ಹಾಕೊಂಡು ಓಡಿಸ್ತೀರಾ ಅಂದ್ರೂ ಕೂಡ ನಿಮಗೆ ಎಷ್ಟು ಬರ್ಬೋದು ಗೊತ್ತಾ? 800 ರೂಪಾಯಿಂದ ಹಿಡಿದು 1000 ರೂಪಾಯಿವರೆಗೂ ಬರುತ್ತೆ. ಎಸ್, ಇದು ನಿಜವಾಗ್ಲೂ ಕರೆಕ್ಟು. ಇವಿ ಅದಕ್ಕೆ ನಾನೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ದು. ಅದೇ ನಿಮ್ಮ ಪೆಟ್ರೋಲ್ ಅಂದರೆ 6,000 ರೂಪಾಯಿ 7,000 ರೂಪಾಯಿವರೆಗೂ ಹೋಗುತ್ತೆ, ಪ್ಲಸ್ ಮೇಂಟೆನೆನ್ಸ್ ಅಂತ ಹೋಗುತ್ತೆ. ಬಟ್ ಇವಿ ಕಾರಲ್ಲಿ ನೀವು 40 ಕಿಲೋಮೀಟರ್ ಪ್ರತಿದಿನ ಓಡಾಡ್ತೀನಿ ಅಂದರೂ ಕೂಡ ಕೇವಲ 800 ರಿಂದ 1000 ರೂಪಾಯಿವರೆಗೂ ಬರಬಹುದು. ಡಿಪೆಂಡ್ಸ್ ಆನ್ ಯುವರ್ ನೀವು ಎಷ್ಟು ಕಿಲೋಮೀಟರ್ ತೊಗೊಳ್ತೀರಾ, ಅಥವಾ ಲಾಂಗ್ ರೇಂಜ್ ತೊಗೊತೀರಾ, ಮಿಡ್ ರೇಂಜ್ ತೊಗೊತೀರಾ, ಅಥವಾ ನೀವು ಬ್ಯಾಟ್ರಿಯಲ್ಲಿ 25 ಕಿಲೋವ್ಯಾಟ್ ತೊಗೊಳ್ತೀರಾ ಅಥವಾ 35 ಕಿಲೋವ್ಯಾಟ್ ತೊಗೊಳ್ತೀರಾ ಅನ್ನೋ ಬೇಸಿಸ್ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾಕೆ ಟಾಟಾ ಪಂಚ್ ಇವಿನೇ ಬೆಸ್ಟ್ ಫಾರ್ ಬೆಂಗಳೂರು ಸಿಟಿ ಅಂತ ಕೇಳಬಹುದು ನೀವು. ಅದಕ್ಕೂ ಕೂಡ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿರ್ಬೋದು. ನಿಮಗೆ ಇದ್ರ ಮೊದಲನೇ ಪಾಯಿಂಟ್ ಬರೋದೇ ಕಾಂಪ್ಯಾಕ್ಟ್, ತುಂಬ ಚಿಕ್ಕದು, ಪಾರ್ಕಿಂಗ್ ಕೂಡ ಈಸಿಯಾಗಿ ಮಾಡ್ಕೋಬಹುದು. ಹೈ ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ನಿಮ್ಗೆ ಯಾವ್ದಾನ ಬ್ಯಾಡ್ ರೋಡ್ಸ್ ಇದ್ರೂ ಕೂಡ, ದೊಡ್ಡ ದೊಡ್ಡ ಹಂಪ್ ಇದ್ರೂ ಕೂಡ ಈಸಿಯಾಗಿ ಒಂದು ಹೈ ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಮತ್ತೆ ಸ್ಟ್ರಾಂಗ್ AC ಫಾರ್ ಹಾಟ್ ವೆದರ್ ಅಂದರೆ ನಿಮಗೆ ತುಂಬಾನೇ ಬಿಸಿಲುಗಾಲ ಇದ್ರೂ ಕೂಡ ನಿಮಗೆ ಒಳ್ಳೆ AC ಇದರಲ್ಲಿ ಸಿಗುವಂಥದ್ದು. ಆಮೇಲೆ ಟಾಟಾ ಅಂದರೆ ಸೇಫ್ಟಿ ಅಂತ ಹೇಳ್ತೀವಿ, ಸೇಫ್ಟಿಲಿ ಕೂಡ ನಿಮಗೆ ಒಳ್ಳೆ ರೇಟಿಂಗ್ಸ್ ಇದೆ ಇದರಲ್ಲಿ. ನೀವೇನಾದ್ರೂ ಒಂದು ಬೆಸ್ಟ್ ಇವಿ ಕಾರನ್ನು ನೋಡ್ತೀರಾ ಅಂದರೆ ಇದೊಂದು ಬಕೆಟ್ ಲಿಸ್ಟ್ ಹಾಕೊಳ್ಳಿ. ದಿಸ್ ಇಸ್ ಟಾಟಾ ಪಂಚ್ ಇವಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಕಾಂಪ್ಯಾಕ್ಟ್. ನಿಮ್ಮ ಕೇವಲ 11 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ರೇಂಜಲ್ಲಿ ಬೇಕಾದ್ರೂ ತಗೋಬೋದು ಈ ಗಾಡಿಯನ್ನು. ಇನ್ನು ಎರಡನೇ ಆಪ್ಷನ್ ಇವಿ ಯಾವ ಗಾಡಿ ಸರ್ ಅಂತಂದರೆ ಇದೇ ಟಾಟಾದಲ್ಲಿ ನೆಕ್ಸಾನ್ ಇವಿ ಇದೆ. ಒಂದು ಒಳ್ಳೆ SUV ಕಾರು, ಬಟ್ ರೇಂಜ್ ಮಾತ್ರ ಸೂಪರ್ ಆಗಿ ಬರುತ್ತೆ. ಸ್ವಲ್ಪ ಅಮೌಂಟಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಂಡ್ರು ಕೂಡ ಬಟ್ ನಿಮಗೆ ರೇಂಜ್ ತುಂಬ ಚೆನ್ನಾಗಿದೆ. ಚಾರ್ಜಿಂಗ್ ಕೂಡ ನಿಮ್ಗೆ ಅಷ್ಟೇ ಸುಲಭವಾಗಿ ಫಾಸ್ಟ್ ಚಾರ್ಜಿಂಗ್ ಕೂಡ ಆಗುತ್ತೆ. ಹಾಗಿದ್ರೆ ಈ ಟಾಟಾ ನೆಕ್ಸಾನ್ ಇವಿ ಎಷ್ಟು ಮಟ್ಟಿಗೆ ಬೆಂಗಳೂರಿಗೆ ಸೂಟ್ ಆಗುತ್ತೆ ಒಂದು ಸಲ ನೋಡ್ಕೊಂಬರೋಣ.
ಎಸ್, ಇನ್ನು ಟಾಟಾ ನೆಕ್ಸಾನ್ ಓವರ್ ಆಲ್ ಬಂದು ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಇವಿ SUV ಆಗಿದೆ. ಇನ್ನು ಇದೇ ಟಾಟಾ ನೆಕ್ಸಾನ್ ಇವಿ ಮಿಡ್ ರೇಂಜ್ ಮತ್ತೆ ಲಾಂಗ್ ರೇಂಜ್ ಎರಡು ವೇರಿಯಂಟ್ ಅಲ್ಲಿ ಸಿಗುತ್ತೆ. ಇನ್ನು ಲಾಂಗ್ ರೇಂಜ್ ವೇರಿಯಂಟ್ ಹ್ಯಾಸ್ ಎ ಬ್ಯಾಟರಿ ಫಾರ್ 45 ಕಿಲೋವ್ಯಾಟ್ ಅಂಡ್ ಹೈ ರೇಂಜ್ ಕೂಡ ಸಿಗುತ್ತೆ. ಬೆಸ್ಟ್ ಫಾರ್ ಬೆಂಗಳೂರು ಪ್ಲಸ್ ಲಾಂಗ್ ಡ್ರೈವ್ಸ್ ಕೂಡ ತುಂಬಾ ಅದ್ಭುತವಾಗಿರುವಂತಹ ಗಾಡಿ ಅಂತಾನೆ ಒಂದು ಬೆಸ್ಟ್ ಆಪ್ಷನ್ ಆಗಿ ತಗೋಬಹುದು. ಅದು ಕೂಡ ನೀವೇನ SUV ಲವರ್ ಆಗಿದ್ರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇನ್ನು ಬೆಸ್ಟ್ ಪ್ರೈಸ್ ಏನಿದೆ ಇದರಲ್ಲಿ ಅಂತಂದ್ರೆ ಬೆಂಗಳೂರು ಆನ್ ರೋಡ್ ಪ್ರೈಸ್ ಬಂದು 13.5 ಲಕ್ಷದಿಂದ ಹಿಡಿದು 18.5 ಲಕ್ಷ ರೂಪಾಯಿವರೆಗೂ ಬರಬಹುದು. ಅದು ಕೂಡ ನಿಮ್ಮ ಡಿಪೆಂಡ್ ಆಗಿರೋ ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಇದರಲ್ಲಿ, ಮತ್ತೆ ಫೀಚರ್ಸ್ ಮೇಲೆ ಕೂಡ ಇಲ್ಲಿ ಡಿಪೆಂಡ್ ಆಗುತ್ತೆ. ಇನ್ನು ರೇಂಜ್ ವಿಚಾರ ಮಾತಾಡೋದಾಯ್ತು ಅಂದ್ರೆ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಿರಬಹುದು, ಲಾಂಗ್ ರೇಂಜ್ ಬಂದು 45 ಕಿಲೋವ್ಯಾಟ್ ಬರುತ್ತೆ. ಮತ್ತೆ ARAI ರೇಂಜ್ ಬಂದು 489 ಕಿಲೋಮೀಟರ್ ಒಂದು ಫುಲ್ ಚಾರ್ಜ್ ಅಲ್ಲಿ ಹೇಳ್ತಿದ್ದಾರೆ. ಇನ್ನು ರಿಯಲ್ ವರ್ಲ್ಡ್ ಬ್ಯಾಂಗ್ಳೂರ್ ಸಿಟಿ ರೇಂಜ್ ಯೂಶಲಿ ನೋಡೋದಾಯ್ತು ಅಂದ್ರೆ 300 ರಿಂದ 370 ಕಿಲೋಮೀಟರ್ ಫುಲ್ ಚಾರ್ಜ್, ಡಿಪೆಂಡ್ಸ್ ಆನ್ ಟ್ರಾಫಿಕ್ ಮೇಲೆ ಆಗುತ್ತೆ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನಿಮಗೆ ಸಿಟಿಲಿ ತುಂಬ ಓಡಾಡೋದ್ರಿಂದ ಟ್ರಾಫಿಕ್ ಆಗಿರೋದ್ರಿಂದ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಆರಾಮಾಗಿ ಈ ಗಾಡಿನ ಓಡಿಸಬಹುದು. ಇನ್ನು ಚಾರ್ಜಿಂಗ್ ಇನ್ಫಾರ್ಮೇಶನ್ ಕೊಡೋದಾಯ್ತು ಅಂತಂದ್ರೆ ನೀವು ಮನೇಲೇ ಕೂಡ ಚಾರ್ಜ್ ಆಗ್ತೀರಾ ಅಂದ್ರೂ ಕೂಡ ಅದು ಹೋಮ್ AC ಚಾರ್ಜರ್ ಆಗಿದ್ರು ಕೂಡ ಅರೌಂಡ್ 6 to 7 ಅವರ್ಸ್ ಬೇಕಾಗುತ್ತೆ ಫುಲ್ ಚಾರ್ಜ್ ಮಾಡ್ಕೊಳ್ಳೋದು. ಅದು ನೀವು ಓವರ್ ನೈಟ್ ಚಾರ್ಜ್ ಮಾಡಿದ್ರು ಕೂಡ ಇನ್ನೂ ಒಳ್ಳೆಯದು. ಇನ್ನು ಫಾಸ್ಟ್ DC ಚಾರ್ಜರ್ ಏನೋ ಮಾಡ್ತೀರಾ ಅಂದರೆ 10 to 80% ನಿಮಗೆ ಆಗೋದಕ್ಕೆ ಕೇವಲ 40 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಆಗಾಗ್ಲಾಗ ನೀವು ಚಾರ್ಜ್ ಆಗುವಂಥ ನೆಸೆಸಿಟಿನೇ ಬೇಕಾಗಿದ್ದಿಲ್ಲ, ಬಿಕಾಸ್ DC ಫುಲ್ ಚಾರ್ಜ್ ಇರೋದ್ರಿಂದ ಕೇವಲ 0 to 80% ವಿದಿನ್ 40 ಮಿನಿಟ್ಸ್. ನಮ್ಮ ಮೊಬೈಲ್ ಇವತ್ತು ಚಾರ್ಜ್ ಹಾಕಿದ್ರು ಕೂಡ 20 ರಿಂದ 25 ನಿಮಿಷ ಫುಲ್ ಬೇಕಾಗುತ್ತೆ. ಬಟ್ ಅಂತ ದೊಡ್ಡ ಕಾರೇ ನಿಮಗೆ ಸುಲಭವಾಗಿ ಕೇವಲ 40 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಆಲ್ರೆಡಿ ನಾವು ಒಂದು ಟಾಟಾ ಪಂಚ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ವಲ್ಲ, ಸೇಮ್ ಅದೇ ಎಕ್ಸಾಂಪಲ್ ಇದು ಕೂಡ ನಿಮ್ಗೆ ಕೊಡ್ತೀನಿ. ನೀವೇನಾದ್ರು ವೈಟ್ ಫೀಲ್ಡ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ಓಡಾಡ್ತೀರ ಅಂದ್ರೆ ಆಸ್ ಯೂಶುವಲ್ ನಿಮ್ಗೆ ಹೇಳಿರೋ ಹಾಗೆ 40 ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕೊಂಡು ಹೋಗಿ ಬರೋದಕ್ಕೆ. ಬಟ್ ಯು ಕ್ಯಾನ್ ಟ್ರಾವೆಲ್ ಇನ್ ದಿಸ್ ಅಂದ್ರೆ ಟಾಟಾ ನೆಕ್ಸಾನ್ ಇವಿಲಿ ನೀವು 6 ರಿಂದ 7 ದಿನ ಓಡಾಡಬಹುದು ನಿಮ್ಮ ಆಫೀಸ್ಗೆ. ಯಾವುದೇ ರೀತಿಯ ನೀವು ಅವಾಗ ಚಾರ್ಜಿಂಗ್ ಹಾಕುವಂತ ನೆಸೆಸಿಟಿ ಇಲ್ಲ, ಬಿಕಾಸ್ ಒಂದು ನೈಟ್ ಫುಲ್ ಚಾರ್ಜ್ ನೀವು ಮಾಡ್ಕೊಂಡ್ರೆ 6 ರಿಂದ 7 ದಿನ ನೀವು ಓಡಾಡಬಹುದು ಈ ಕಾರ್ನಲ್ಲಿ. ವೈ ನೆಕ್ಸಾನ್ ಇವಿ ಈಸ್ ಸೂಪರ್ ಫಾರ್ ಬೆಂಗಳೂರು ಅನ್ನೋದನ್ನ ಪಾಯಿಂಟ್ಸ್ ಕೂಡ ಸಮೇತ ಹೇಳ್ತೀನಿ ನೋಡಿ ನಿಮಗೆ. ಆಮೇಲೆ ಸ್ಪೇಷಿಯಸ್ 5 ಸೀಟರ್ SUV ಇರುತ್ತೆ. ನಿಮ್ಮ ಫ್ಯಾಮಿಲಿಗೆ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಹೋಗುತ್ತೆ ಈ ಗಾಡಿ. ಬೆಟರ್ ರೈಡ್ ಕ್ವಾಲಿಟಿ ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ರಿಗೂ ಇಂಪಾರ್ಟೆನ್ಸೇ. ಈ ಹಂಪ್ಗಳಲ್ಲಿ ಹೆಂಗೆ ಸರ್ ಟಚ್ ಆಗ್ಬಿಡುತ್ತೆ ಈ ಗಾಡಿ ಅಂತ ಒಂದು ಇದ್ದೇ ಇರುತ್ತೆ, ಬಿಕಾಸ್ ಬ್ಯಾಟ್ರಿ ಕೆಳಗಡೆ ಬರೋದ್ರಿಂದ ಒಳ್ಳೆಯದಾಗಿ ನಿಮಗೆ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಸ್ಮೂತ್ ಆಟೋಮೆಟಿಕ್ ಡ್ರೈವ್, ನಾನು ಹೇಳಿದಾಗ ಅವಾಗ ನಾವು ಮ್ಯಾನ್ಯುಯಲ್ ಆಗಿ ಚೇಂಜ್ ಮಾಡೋದು ನೆಸೆಸಿಟಿನೇ ಇಲ್ಲ. ದಿಸ್ ಇಸ್ ದ ಬೆಸ್ಟ್ ಕಾರ್ ಆಟೋಮೆಟಿಕ್ ಅಂತ ನೀವು ನೋಡಬಹುದು. ರೀಜನರೇಟಿವ್ ಬ್ರೇಕಿಂಗ್ ಹೆಲ್ಪ್ಸ್ ಯು ರಿಕವರ್ ಎನರ್ಜಿ ಇನ್ ಟ್ರಾಫಿಕ್, ಬಿಕಾಸ್ ನೀವು ಒಂದು ಗಾಡಿಯಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತೀರಾ ಕಂಟಿನ್ಯೂಸ್ ಆಗಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಕ್ಸಿಲೇಟರ್ನ ನೀವು ಬಿಟ್ಟಾಗ ರೀಜನರೇಟ್ ಆಗುತ್ತೆ, ಅಂದರೆ ಅಗೇನ್ ನಿಮಗೆ ಬ್ಯಾಟ್ರಿ ಕೂಡ ಚಾರ್ಜ್ ಆಗುತ್ತೆ. ಅದು ಒನ್ ಆಫ್ ದ ಬೆಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಗುಡ್ ಬೂಟ್ ಸ್ಪೇಸ್, ಎಲ್ರಿಗೂ ಕೂಡ ಬೂಟ್ ಸ್ಪೇಸ್ ಸರ್ ನಾವೇನು ಲಗೇಜ್ ಇಟ್ಕೊಬೇಕು, ಒಳ್ಳೆ ಲಾಂಗ್ ಟ್ರಿಪ್ ಹೋಗಬೇಕು EV ಗಾಡಿಲಿ ಅಂದರೆ ಇಲ್ಲಿ ಒಳ್ಳೆ ಬೂಟ್ ಸ್ಪೇಸ್ ಕೂಡ ನಿಮಗೆ ಸಿಗುವಂಥದ್ದು. ಇನ್ನು ಎಕ್ಸಲೆಂಟ್ ಸೇಫ್ಟಿ ರೇಟಿಂಗ್ ಅರೌಂಡ್ 5 ಸ್ಟಾರ್ ಬರುತ್ತೆ. ಬಿಲ್ಡಿಂಗ್ ಗುಡ್ ಕ್ವಾಲಿಟಿ ಆಫ್ ಕಾರ್ ಅಂತ ಹೇಳಿದ್ರೆ ಇಲ್ಲಿ ತಪ್ಪಾಗೋದಿಲ್ಲ. ಸರ್ ಟಾಟಾದಲ್ಲಿ 2 ಗಾಡಿನ ತೋರಿಸಿದ್ರಿ, ಬೇರೆ ಯಾವ್ದನ್ನ ಒಳ್ಳೆ EV ಗಾಡಿ ಇದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ MG ZS EV ಅಂತ ಒಂದು ಒಳ್ಳೆ ಗಾಡಿ ಇದೆ. ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಾರಿಸ್ ಗ್ಯಾರೇಜ್ ಅಂತ. ಸೊ ಈ ಗಾಡಿ ಕೂಡ ಒನ್ ಆಫ್ ದ ಬೆಸ್ಟ್ ಫಾರ್ ಬೆಂಗಳೂರು ಟ್ರಾಫಿಕ್ ಅಂತ ಹೇಳ್ಬೋದು. ಅದರ ಸ್ಪೆಷಾಲಿಟಿ ಏನು, ಇದ್ರ ಜೊತೆಗೆ ನಿಮಗೆ MG ZS ವರ್ಸಸ್ ಟಾಟಾ ನೆಕ್ಸಾನ್ ಒಂದು ಕಂಪ್ಯಾರಿಸನ್ ಕೂಡ ಕೊಡ್ತೀನಿ. ಬಜೆಟ್ ಅಲ್ಲಿ ಆಗಿರ್ಬೋದು, ರೇಂಜ್ ಅಲ್ಲಿ ಆಗಿರ್ಬೋದು, ಚಾರ್ಜಿಂಗ್ ಫೀಚರ್ಸ್ ಅಲ್ಲಿ ಆಗಿರ್ಬೋದು, ಬೇರೆ ಫೀಚರ್ಸ್ಗಳ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇದರ ಪ್ರೈಸ್ ಅಪ್ರಾಕ್ಸಿಮೇಟ್ ಬಂದು 17.99 lakhs ಇಂದ ಹಿಡಿದು 20.50 lakhs ವರೆಗೂ ಬರುತ್ತೆ. ಅದು ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್. ಇನ್ನು ರಿಯಲ್ ವರ್ಲ್ಡ್ ರೇಂಜ್ ಬಂದು 420 ಇಂದ ಹಿಡಿದು 460 ಕಿಲೋಮೀಟರ್ ಪರ್ ಚಾರ್ಜ್ ವರೆಗೂ ಇರುತ್ತೆ. ಡಿಪೆಂಡ್ಸ್ ಆನ್ ದ ವೇರಿಯಂಟ್ ಆಗಿರ್ಬೋದು, ಡ್ರೈವ್ ಸ್ಟೈಲ್ ಆಗಿರ್ಬೋದು, ಸಿಟಿ ಟ್ರಾಫಿಕ್ ಆಗಿರ್ಬೋದು. ಇದು ನಾನು ಒಂದು ಎಕ್ಸಾಂಪಲ್ ಆಗಿ ನಿಮ್ಗೆ ಕೊಡ್ತಾ ಇದ್ದೀನಿ. ದ ಪರ್ಫೆಕ್ಟ್ ಫಾರ್ ಬೆಂಗಳೂರು ವೀಕೆಂಡ್ಸ್ ಎರಡೂ ಕೂಡ ಆಗುತ್ತೆ ನಿಮಗೆ. ಇದು ನೀವು ಲಾಂಗ್ ರೈಡ್ ಹೋಗ್ತಿರೋದು ಸೂಪರ್ ಆಗಿದೆ. ಹ್ಯಾಂಡ್ಲಿಂಗ್ ಟ್ರಾಫಿಕ್ ಅಲ್ಲಿ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಬಿಕಾಸ್ ಇಟ್ಸ್ ಆಟೋಮೆಟಿಕ್. ಇನ್ನು ಚಾರ್ಜಿಂಗ್ ವಿಚಾರ ಇದ್ರಲ್ಲಿ ಹೇಳಿ ಸರ್ ಹೇಗಿರುತ್ತೆ MGಲಿ ಅಂತ ಕೇಳಿದ್ರೆ, ಫಾಸ್ಟ್ ಚಾರ್ಜಿಂಗ್ ಬಂದು 50 ರಿಂದ 60 ನಿಮಿಷದಲ್ಲಿ ನಿಮಗೆ 20% to 80% ಚಾರ್ಜ್ ಆಗುತ್ತೆ. ಮನೇಲಿ ನೀವೇನಾದ್ರು ಚಾರ್ಜ್ ಆಗ್ತೀರ ಅಂದ್ರೆ ಓವರ್ ನೈಟ್ ನೀವು ಒಂದು 6 to 8 ಅವರ್ಸ್ ಹಾಕಿದ್ರೆ ಇಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಈ ಗಾಡಿ. ಯಾಕೆ ಎಸ್ಪೆಷಲಿ MG ZS ಬಂದು ನಿಮ್ಗೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಇದೊಂದು ಕೀ ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ನಿಮಗೆ ಬಿಗರ್ SUV ಫೀಲ್ ಕೊಡುತ್ತೆ, ಮತ್ತೆ ಸ್ಪೇಸ್ ಕೂಡ ಟಾಟಾ ಪಂಚ್ ಕಂಪೇರ್ ಮಾಡಿದ್ರೆ ದೊಡ್ಡದಾಗೆ ಬರುತ್ತೆ. ಕಂಫರ್ಟಬಲ್ ರೈಡ್ ಇದೆ ಸಿಟಿಲಿ, ಯಾವುದೇ ಪಾಟ್ ಹೋಲ್ಸ್ ಆಗಿರ್ಬೋದು, ಲಾಂಗ್ ಟ್ರಿಪ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಅದ್ಭುತವಾಗಿರುತ್ತೆ. ಇನ್ನು ಸ್ಟ್ರಾಂಗ್ ರೇಂಜ್ ಕೊಡೋದ್ರಿಂದ ನಿಮಗೆ ಎಂಥದೇ ಬಿಸಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇದ್ರೂ ಕೂಡ ನಿಮಗೆ ರೇಂಜ್ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ. ಇನ್ನು ಇಂಪಾರ್ಟೆಂಟ್ ಮೇನ್ ವಿಷಯ ಬಂದು ಗುಡ್ ಫೀಚರ್ಸ್ ಲಿಸ್ಟಿಂಗ್ ಕೂಡ ಇದೆ. ಇದು ಸೇಫ್ಟಿ ವಿಚಾರದಲ್ಲ ಕೂಡ ಆಗಿರಬಹುದು. ಜೊತೆಗೆ ಬೆಟರ್ ಫಾರ್ ಫ್ಯಾಮಿಲಿ ಆ್ಯಂಡ್ ಲಾಂಗರ್ ಕಮ್ಯೂಟ್ಸ್ ಅಂತಂದರೆ ನಿಮ್ಮ ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ, ನೀವು SUV ಆಗಿರೋದ್ರಿಂದ ನೀವು ಜನನೂ ಕೂಡ ಒಂದು 5 ರಿಂದ 6 ಜನರು ಕೂಡ ಕುಂಡಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಒಂದು ಮಗು ಕೂಡ ಇಲ್ಲಿ ಕ್ಯಾರಿಯನ್ನು ಮಾಡ್ಕೊಂಡು ಹೋಗ್ಬೋದು ಈ ಗಾಡಿಯಲ್ಲಿ. ಪ್ಲಸ್ ನಿಮ್ಗೆ ಇಲ್ಲಿ MG ZS ಅಲ್ಲಿ ನಿಮಗೆ ರೇಂಜ್ ಕೂಡ ಜಾಸ್ತಿ ಇದೆ. ಫುಲ್ ಚಾರ್ಜ್ ಕೂಡ ನೀವು ಮನೇಲೂ ಕೂಡ ಮಾಡ್ಕೊಂಡ್ರೆ ಕೇವಲ 6 ರಿಂದ 8 ಗಂಟೆಗಳ ಆಗ್ಬಿಡುತ್ತೆ. ಇನ್ನು ಮೇನ್ ಬಂದು ಒಂದು ಕ್ವಿಕ್ ಆಗಿರುವಂಥ ಕಂಪ್ಯಾರಿಸನ್ ಮಾಡೋಣ ಟಾಟಾ ನೆಕ್ಸಾನ್ ವರ್ಸಸ್ MG ZS. ಏನೇನಂತ ಡಿಫ್ರೆನ್ಸ್ ನೋಡೋಣ ಇಲ್ಲಿ. ಎಸ್, ಇನ್ನು ಪ್ರೈಸಿಂಗ್ ವಿಚಾರಕ್ಕೆ ಬಂತು ಅಂದರೆ ಟಾಟಾ
ನೆಕ್ಸಾನ್ ಬಂದು ಇ ವಿಯಲ್ಲಿ 12.5 ಲ್ಯಾಕ್ಸಿಂದ ಹಿಡಿದು 17.5 ಲ್ಯಾಕ್ಸ್ವರೆಗೂ ಬರುತ್ತೆ. ಅದೇ ನಿಮಗೆ MG ZS ಇ ವಿಯಲ್ಲಿ ಗಾಡೀಲಿ 17.99 ಲ್ಯಾಕ್ಸಿಂದ ಹಿಡಿದು 20.50 ಲ್ಯಾಕ್ಸ್ವರೆಗೂ ಬರುತ್ತೆ. ಇನ್ನು ಟಿಪಿಕಲ್ ರೇಂಜ್ ಟಾಟಾ ನೀವು ನೆಕ್ಸಾನ್ ಅನ್ನು ನೋಡಿದ್ರೆ 300 480 ಕಿಲೋಮೀಟರ್ಸ್ವರೆಗೂ ಡಿಪೆಂಡ್ಸ್ ಆನ್ ಯರ್ ಬ್ಯಾಟ್ರಿ. ಬಿಕಾಸ್ ನೀವು ಯಾವ ವೇರಿಯಂಟನ್ನು ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ನೀವು MG ZS ಅಲ್ಲಿ ನೀವು ನೋಡಿದ್ರೆ ಇ ವಿ ಗಾಡೀಲಿ 420 ಕಿಲೋಮೀಟರ್ಸಿಂದ ಹಿಡಿದು 460 ಕಿಲೋಮೀಟರ್ಸ್ವರೆಗೂ ಬರುತ್ತೆ. ಇನ್ನು ಬೆಸ್ಟ್ ಫಾರ್ ಎರಡು ಯಾವುದಕ್ಕೆ ಬೆಸ್ಟ್ ಅಂತ ನೋಡಿದ್ರೆ ಕಾಂಪ್ಯಾಕ್ಟ್ ಫಾರ್ ಸಿಟಿ ಪ್ಲಸ್ ಡೈಲಿ. ನೀವು ಡೈಲಿಯೂ ಕೂಡ ಇದನ್ನು ಆರಾಮಾಗಿ ಓಡಾಡಿಸ್ಬೋದು. ಬಟ್ MG ZS ಏನು ಬರುತ್ತೆ, ಸಿಟಿಗೂ ಆಗುತ್ತೆ, ಹೈವೇಗೂ ಸೂಪರ್ ಆಗಿದೆ, ಫ್ಯಾಮಿಲಿ ಟ್ರಿಪ್ಸ್ ಕೂಡ ನೀವು ಮಾಡ್ಕೋಬೋದು. ಅದೇ ನೀವು ಸ್ಪೇಸ್ ವಿಚಾರ ಬಂತು ಅಂತಂದರೆ ಟಾಟಾ ನೆಕ್ಸಾನ್ ಇ ವಿ ಬಂದು ಮಿಡ್ ಅಂದರೆ ಒಂದು ಪುಟ್ಟ ಗಾಡಿ, ಅದು ಕೂಡ ಮಿನಿ SUV ಅಂತ ಕೇಳಿದ್ರು ತಪ್ಪಾಗೋದಿಲ್ಲ. ಬಟ್ MG ZS ಬಂದು ಪರ್ಫೆಕ್ಟ್ ಆಗಿ ಲಾರ್ಜರ್ SUV ಕೂಡ ನೀವು ಇಲ್ಲಿ ನೋಡಬಹುದು. ಈ ಗಾಡಿಯಲ್ಲಿ ನೀವು ನೋಡಿರೋಂಥ ಈಗ 3 ಗಾಡಿಗಳಲ್ಲಿ ನಿಮಗೆ ಯಾವುದು ಬೆಸ್ಟ್ ಅಂತ ಕೇಳಿದ್ರೆ ಒಂದು ಸಣ್ಣ ಸಮರಿ ಕೊಟ್ಬಿಡ್ತೀನಿ. ಅಂದರೆ ಒಂದೊಂದು ಲೈನ್ ಹೇಳ್ತಾ ಹೋಗ್ತೀನಿ. ದ ಬೆಸ್ಟ್ ಫಾರ್ ಪ್ಯೂರ್ ಸಿಟಿ ಮತ್ತು ಟೈಟ್ ಬಜೆಟಲ್ಲಿ ನೀವೇನಾರು ಹೋಗ್ತೀರಾ ಅಂದರೆ ಟಾಟಾ ಪಂಚ್ ಇ ವಿ ಇಸ್ ಒನ್ ಆಫ್ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಅಪ್ಗ್ರೇಡ್ ವಿಷಯದಲ್ಲಿ ಹೋಗ್ತೀರಾ ಅಥವಾ ಮೋರ್ ರೇಂಜ್ ಬೇಕು, ಸ್ಪೇಸಸ್ ತುಂಬ ಬೇಕು ನಮಗೆ, ಬೂಟ್ ಆಗಿರ್ಬೋದಿಲ್ಲ ಅಂದರೆ MG ZS ಇ ವಿ ಈ ಸೂಪರ್ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಕಂಫರ್ಟ್ ಪ್ಲಸ್ ಹೈವೇ ಫ್ರೆಂಡ್ಲಿ ಕೂಡ ನೀವು ನೋಡ್ತೀರ ಅಂದರೆ MG ZS ಈಸ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಟಾಟಾ ನೆಕ್ಸಾನ್ ಕೂಡ ಒಂದು ಒಳ್ಳೆ ಆಪ್ಷನ್ನು. ಅದರಲ್ಲಿ ಇರುವಂಥ ಫೀಚರ್ಸ್ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಒಂದು ಮಿಡ್ ರೇಂಜ್ SUV ನಾನು ನೋಡ್ತೀರಾ ಅಂದರೆ ಟಾಟಾ ನೆಕ್ಸಾನ್ ಈಸ್ ಒನ್ ಆಫ್ ದ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಾಗಿತ್ತು ದ ಬೆಸ್ಟ್ ಇ ವಿ ಗಾಡಿ ಬೆಂಗಳೂರಿಗೆ ಯಾವ್ದು ಸೂಟ್ ಆಗುತ್ತೆ ಸಿಟಿ ಟ್ರಾಫಿಕಲ್ಲಿ. ವಿತ್ ಅನ್ ಎಕ್ಸಾಂಪಲ್ ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಯಾವ್ದಾದ್ರು ಇಷ್ಟವಾಗಿತ್ತು ಅಂದರೆ ಸರ್ ನೀವು ಹೇಳಿರೋಂಥಲ್ಲಿ ನನಗೆ ಈ ಗಾಡಿ ತುಂಬ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಅಥವಾ ಮುಂದಿನ ವೀಡಿಯೋದಲ್ಲಿ ಯಾವ ಗಾಡಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ. ನಿಮ್ಮ ಕಮೆಂಟನ್ನು ಕೂಡ ನೆಕ್ಸ್ಟ್ ಟೈಮ್ ನಮ್ಮ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಬಾಸ್ ವಾಲಾ ಡೈಲಿ. ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.